ಪಕ್ಕಾ ಪ್ಲಾನ್ ಮಾಡಿ ಹತ್ಯೆಗೆ ಸಂಚು ರೂಪಿಸಿರೋದು ಗೊತ್ತಾಗ್ತಾ ಇದೆ. ಪ್ರೊಫೆಷನಲ್ ಶಾರ್ಪ್ ಶೂಟರ್ನಿಂದಲೇ ಅಟ್ಯಾಕ್ ಆಗಿರೋದು ಇದು. ಚಲಿಸುತ್ತಿದ್ದ ಕಾರಿನ ಮೇಲೆ ಪಕ್ಕಾ ಗುರಿ ಇಟ್ಟು ದಾಳಿ ಮಾಡಿದ್ದಾರೆ. ಅದೃಷ್ಟವಶಾತ್ ನಾನಾಗಲೇ ಹೇಳಿದಂತೆ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿರೋದು. ಮನೆಯ ಕಾಂಪೌಂಡ್ನ ಹಿಂಬದಿ ಕುಳಿತು ಶಾರ್ಟ್ ಗನ್ನಿಂದ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಕಡೆ, ಡಬಲ್ ಬ್ಯಾರಲ್ ಗನ್ ಅಂತ ಒಂದು ಕಡೆ. ನೋಡೋಣ, ಭದ್ರಕೋಟೆಯಂತಿದೆ ಬಿಡದಿಯ ಮುತ್ತಪ್ಪರ ಈ ಮನೆ. ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮನೆಯಿಂದ ಹೊರಗೆ ಬಂದ ಮೇಲೆ ಅಟ್ಯಾಕ್ ಮಾಡಿರೋದು. ಮನೆಯಿಂದ ಆಚೆ ಬರುವ ಸಮಯವನ್ನು ಕಾದು ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಸ್ಥಳದಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಏನೇನು ಸಿಗುತ್ತೆ ಅಂತ ಪರಿಶೀಲನೆ ಮಾಡಬೇಕು. ಯಾವಾಗಲೂ ಒಂದು ಈ ಥರ ಕ್ರೈಮ್ ಸೀನ್ ನಡೆದಾಗ ಪೊಲೀಸರಿಗೆ ಸರ್ಚಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸುತ್ತಮುತ್ತ ಏನು ಸಿಗುತ್ತೆ, ಏನು ಎತ್ತ, ಅದಕ್ಕೋಸ್ಕರನೇ ಪಬ್ಲಿಕ್ಸನ್ನು ಅಲ್ಲಿ ಅವಾಯ್ಡ್ ಮಾಡಿಬಿಡ್ತಾರೆ, ಯಾರೂ ಓಡಾಡಬಾರ್ದು ಅಂತ. ಸಾಕ್ಷ್ಯಗಳು ಸಿಗಬೇಕಲ್ಲ. ಈಗ ಸದ್ಯಕ್ಕೇನೋ ಕೀಪ್ಯಾಡ್ ಮೊಬೈಲ್ ಸಿಕ್ಕಿದೆ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಪ್ರೊಫೆಷನಲ್ ಶಾರ್ಪ್ ಶೂಟರಿಂದಲೇ ಇದು ಅಟ್ಯಾಕ್ ಆಗಿರೋದು ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಯಾರು ನಿಯೋಜನೆ ಮಾಡಿದ್ರು, ರಿಕ್ಕಿ ರೈ ಕೊಲ್ಲೋದಕ್ಕೆ ಯಾರು ಪ್ರಯತ್ನ ಪಟ್ಟರು, ಏನು ಕಾರಣ, ಇದೆಲ್ಲವೂ ಕೂಡ ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಪೊಲೀಸರು ಕೂಡ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಕ್ಕಿ ರೈ ಸ್ಟೇಟ್ಮೆಂಟ್ ಕೂಡ ಮುಖ್ಯ ಆಗುತ್ತೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿನಲ್ಲಿ ಸದ್ಯಕ್ಕಂತೂ ಇಲ್ಲ. ಹಾಗಾಗಿ ಆಮೇಲೆ ಅಲ್ಲಿ ಡ್ರೈವರ್ ಇದ್ದರು, ಜೊತೆನಲ್ಲಿ ಬೇರೆ ಯಾರಾದರೂ ಇದ್ದರೆ, ಇವ್ರು ಯಾವತ್ತೂ ಒಬ್ಬೊಬ್ಬರೇ ಓಡಾಡಲ್ಲ. ಹಾಗೆಲ್ಲ ಇವರು ಬೇಸಿಕಲಿ 2 ದಿವಸ ಆಗಿತ್ತು ರಷ್ಯಾದಿಂದ ಬಂದು. ಇವರು ಬಿಸ್ನೆಸ್ ಎಲ್ಲ ಮಾಡ್ತಾರೆ. ತಡರಾತ್ರಿ ಬಿಡದಿಯಿಂದ ಬೆಂಗಳೂರಿಗೆ ಹೊರಟಿದ್ರು ರಿಕ್ಕಿ ರೈ. ಬಿಡದಿ ಫಾರ್ಮ್ ಹೌಸ್ನಿಂದ ಬೆಂಗಳೂರಿಗೆ ಬರ್ತಾಯಿದ್ರು. ಮನೆಯಿಂದ ಆಚೆ ಬರ್ತಾ ಇದ್ದಂಗೆ ಫೈರಿಂಗ್ ಆಗಿದೆ. ಅಂದರೆ ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿ ಕಾರನ್ನು ತಾನೇ ಡ್ರೈವ್ ಮಾಡ್ತಾಯಿದ್ರು ರಿಕ್ಕಿ ರೈ. ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದಾರೆ. ಆಮೇಲೆ ಡ್ರೈವರ್ ರಾಜು ಇದ್ರಂತೆ. ಪ್ರತಿ ಸರ್ತಿ ಅವರೇ ಕಾರು ಓಡಿಸ್ತಾ ಇದ್ರು ರಿಕ್ಕಿ ರೈ. ನಿನ್ನೆ ರಾಜು ಇದ್ದರು. ಪಕ್ಕದ ಸೀಟ್ನಲ್ಲಿದ್ದ ರಿಕ್ಕಿಗೆ ಗುಂಡು ತಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಬಹಳ ಸ್ಪಷ್ಟ, ಆ ಶಾರ್ಪ್ ಶೂಟರ್ನ ಟಾರ್ಗೆಟ್ ಇದ್ದಿದ್ದೇ ರಿಕ್ಕಿ ರೈ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಯದ್ವಾ ತದ್ವಾ ಏನೋ ಫೈರಿಂಗ್ ಮಾಡಿಲ್ಲ, ನೋಡಿ ಕರೆಕ್ಟಾಗಿ ಫೈರ್ ಮಾಡಿದ್ದಾರೆ. ಆ ಫೈರ್ ಮಾಡಿರೋಂಥದ್ದು ಒಂದು ಮೂಗಿಗೆ ತಗಲಿದೆ, ಮತ್ತೊಂದು ಬಲಗಡೆ ತೋಳಿಗೆ ತಗಲಿದೆ. ಸೊ ಇಮಿಡಿಯೇಟಾಗಿ ಆ ಕಾರನ್ನು ಅಲ್ಲೇ ಬಿಟ್ಟು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಆ ಡ್ರೈವರ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮೂಮೆಂಟ್ ಜಾಸ್ತಿ, ಸ್ಪೀಡ್ ಮೂಮೆಂಟ್ ಮಾಡಿದ್ದಾರೆ. ಮೂಮೆಂಟಲ್ಲಿ ತುಂಬ ಫಾಸ್ಟಾಗಿದ್ದಾಗ ಟಾರ್ಗೆಟ್ ಹೊಡೆಯೋದು ಕಷ್ಟ, ಗುರಿ ಇಟ್ಟು ಹೊಡೆಯೋದಕ್ಕಾಗಲ್ಲ. ಹಾಗೂ ಬಿದ್ದಿದೆ ಸ್ವಲ್ಪ ಏಟು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇವರು ಕೆಲವು ಕಡೆ ಎಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲ ಮಾಡಿಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸಿ ಯಾರು ಈ ಕೆಲಸವನ್ನು ಮಾಡಿದ್ದು ಮತ್ತು ಇದಕ್ಕೆ ಕಾರಣ ಏನು, ಇದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಈಗಾಗಲೇ ಸ್ಥಳಕ್ಕೆ ಅಲ್ಲಿನ ಬಿಡದಿ ಪೊಲೀಸರು, ರಾಮನಗರ SP ಎಲ್ಲ ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎರಡು ದಿನದ ಹಿಂದೆಯಷ್ಟೇ ರಿಕ್ಕಿ ರೈ ರಷ್ಯಾದಿಂದ ವಾಪಸ್ಸಾಗಿದ್ದರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ರಿಕ್ಕಿ ರೈ. ಮೇ ಬಿ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಯಾರೋ ವೈಷಮ್ಯದಿಂದ ಈ ಕೆಲಸ ಮಾಡಿರ್ಬೋದು. ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಸ್ಥಳಕ್ಕೆ ಈಗಾಗಲೇ ಡಾಗ್ ಸ್ಕ್ವಾಡ್, FSL ತಂಡದವರೆಲ್ಲ ಬಂದಿದ್ದಾರೆ. ಅಲ್ಲಿ ಏನೇನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಏನೇನು ಸಿಗುತ್ತೆ ಸಾಕ್ಷ್ಯಾಧಾರಗಳು ಅಂತ. ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಸಾಕ್ಷ್ಯಗಳೇನು ಸಿಗುತ್ತೆ ಅಂತ ನೋಡ್ತಾ ಇರೋದು. ಇದೆಲ್ಲ ಆದಮೇಲೆ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಏನೇನು ಅಂಶಗಳು ಗೊತ್ತಾಗಿದೆ ಅನ್ನೋದನ್ನು ಬ್ರೀಫ್ ಮಾಡ್ತಾರೆ ಮೀಡಿಯಾಗೆ. ಯಾಕೆಂದರೆ ತಡರಾತ್ರಿ 12:50ಕ್ಕೆ ನಡೆದಿರೋದು, ಇನ್ನೂ ಅವ್ರ ಕೆಲಸ ಕಾರ್ಯಗಳೆಲ್ಲ ಮುಗಿದಿಲ್ಲ. ಸೊ ಹಾಗಾಗಿ ಅವೆಲ್ಲ ಆದ ನಂತರ ಒಂದಷ್ಟು ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆ ಇದೆ. ಯಾರೋ ತುಂಬ ಚೆನ್ನಾಗಿ ರಿಕ್ಕಿ ರೈ ಬಗ್ಗೆ ಗೊತ್ತಿರೋರೇ ಮಾಡಿರೋದು. ಯಾಕೆಂದರೆ ಇಷ್ಟು ದಿನ ಅವರು ಇರಲಿಲ್ಲ, ರಷ್ಯಾದಲ್ಲಿದ್ದರು. ರಷ್ಯಾದಿಂದ ಬಂದು ಕೇವಲ 2 ದಿವಸ ಆಗಿತ್ತು. ಆಮೇಲೆ ರಾತ್ರಿ 12:50ಕ್ಕೆ ಅವರು ಅಲ್ಲಿಂದ ಹೊರಡ್ತಾರೆ ಅಂತ ಗೊತ್ತಿರಬೇಕಲ್ಲ ಇವರಿಗೆ. ಸಾಮಾನ್ಯವಾಗಿ ಹಗಲೊತ್ತಲ್ಲಿ ಓಡಾಡಿದ್ರೆ ಓಕೆ, 12:50ಕ್ಕೆ ಮನೆಯಿಂದ ಹೊರಗೆ ಬರ್ತಾರೆ ಅಂತ ಯಾರಿಗೋ ಗೊತ್ತಿರಬೇಕು. ಹಾಗಾಗಿ ಅಲ್ಲಿ ಹೊಂಚಾಕಿ ಕೂತಿರಬೇಕು. ಆ ಸಂದರ್ಭದಲ್ಲೇ ಫೈರಿಂಗ್ ಆಗಿರೋದು. ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ಗೊತ್ತಿರುವವರು ಯಾರೋ ಪಕ್ಕಾ ಪ್ರೀ ಪ್ಲ್ಯಾನ್ ಮಾಡಿ ರಿಕ್ಕಿ ರೈನ ಎತ್ತಿಬಿಡಬೇಕು ಅನ್ನೋ ಲೆಕ್ಕದಲ್ಲಿ ಮಾಡಿದ್ದಾರೆ. ಬಟ್ ಏನು ಕಾರಣ, ಹಳೇ ವೈಷಮ್ಯಗಳ ಅಥವಾ ಈಗಿನ ಬಿಸ್ನೆಸ್ಸಾ ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಟೇಟ್ಮೆಂಟಲ್ಲಿ ಕೊಡಬೇಕಾಗತ್ತೆ.
ಅದಕ್ಕೆ ಅವ್ರು ಇನ್ನೊಂದು ಸ್ವಲ್ಪ ಚೇತರಿಸ್ಕೋಬೇಕು. ಚೇತರಿಸ್ಕೊಂಡ ನಂತರ ಬೇಕಾದರೆ ಅವರು ಪೊಲೀಸ್ ಸ್ಟೇಟ್ಮೆಂಟನ್ನು ಪಡ್ಕೋಬಹುದು. ಇದೆಲ್ಲವೂ ಕೂಡ ನಿನ್ನೆ ತಡರಾತ್ರಿ ಬಿಡದಿಯ ಮುತ್ತಪ್ಪರೈ ಫಾರ್ಮ್ ಹೌಸ್ನ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಮುತ್ತಪ್ಪರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿದೆ. ಶಾರ್ಪ್ ಶೂಟರ್ ಒಬ್ಬರು ಫೈರ್ ಮಾಡಿದ್ದಾರೆ. ರಿಕ್ಕಿ ರೈ ಅವರ ಮೂಗು ಮತ್ತು ಬಲಗೈಗೆ ಗಾಯಗಳಾಗಿದೆ. ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ಆಮೇಲೆ ಇನ್ನೊಬ್ಬರಿಗೆ ಯಾರಿಗೋ ಸಣ್ಣ ಪುಟ್ಟ ಗಾಯ ಆಗಿದೆಯಂತೆ. ಯಾರ್ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರಿಂದ ಕೂಡ ಪೊಲೀಸರು ಈಗ ಮಾಹಿತಿಯನ್ನು ಪಡ್ಕೋತಾರೆ. ಬಿಡದಿಯ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ. ಅವರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತಕ್ಕಂಥದ್ದು, ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ. ಆಮೇಲೆ ಅದು ರಾಮನಗರ ಜಿಲ್ಲೆಗೆ ಬರುತ್ತೆ. ಅಲ್ಲಿನ SP ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸದ್ಯಕ್ಕೆ ನೋಡೋಣ ಇನ್ನು ಮುಂದಕ್ಕೆ ಏನು ಅಂತಂದ್ಬಿಟ್ಟು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಕೂಡ ಆ ಹಾಸ್ಪಿಟಲ್ ವೈದ್ಯರು ಮಾಹಿತಿಯನ್ನು ಕೊಡಬೇಕು. ಏನಾಗಿತ್ತು, ಕರ್ಕೊಂಡು ಬಂದಾಗ ದೇಹಕ್ಕೆ ಗುಂಡು ಹೊಕ್ಕಿತ್ತಾ ಇಲ್ವಾ, ಇವೆಲ್ಲ ತಿಳ್ಕೋಬೇಕು.